ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಎಜು ಸುಮೇಶ್. ಸೊ ಈ ಒಂದು ವಿಡಿಯೋಲಿ ನಾವು ಇವಾಗ ನಿಮ್ಮ ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್ ಮುಗ್ದಿದೆ. ಓಕೆ, ಕಂಪ್ಲೀಟ್ ಆಗಿದೆ. ಬೇಸಿಕ್ಲಿ ಹಿಂದಿ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ. ಅಪಾರ್ಟ್ ಫ್ರಮ್ ದಟ್ ಎಲ್ಲರಿಗೆ ಮುಗ್ದಿದೆ. ಕಾಮನ್ಲಿ PCMB ಯಾರೆಲ್ಲ ಕನ್ನಡ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಮುಗ್ದಿದೆ. ಸೊ ಈಗ CS ಅವ್ರದ್ದು ಕೂಡ 13 ಡೇಟಿಗೆ ಮುಗಿತಾ ಐ ಥಿಂಕ್ ಸೊ. ಆ್ಯಂಡ್ ಹಿಂದಿ ಉಳಿದವ್ರು ನೋಡಿ ಡೈಲಿ 1 ಅವರ್ ನೀವು ಹಿಂದಿಗೆ ಕೊಟ್ಟು ನಿಮ್ಮ KCT ಪ್ರಿಪರೇಷನ್ ಯು ಕ್ಯಾನ್ ಸ್ಟಾರ್ಟ್ ಇಟ್ ಫ್ರಮ್ ಥರೋಲಿ. ಇವತ್ತಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇವತ್ತೇ ಯು ಶುಡ್ ಸ್ಟಾರ್ಟ್ ಇಟ್ ಫ್ರಮ್ 10th May ಇಟ್ ಸೆಲ್ಫ್. ಇವತ್ತು ರೆಸ್ಟ್ ತಗೋತೇನಂದ್ರೆ ನೋ ವೇ. ಓಕೆ, ರೆಸ್ಟ್ ತಗೊಳಂಗಿಲ್ಲ ಯಾರು. ಇವತ್ತಿಂದ ನೀವು ನಿಮ್ದು KCT ಪ್ರಿಪರೇಷನ್ ನೀವೇನು ಮಾಡ್ಬೇಕು ಮಕ್ಕಳೇ, ಯು ಶುಡ್ ಸ್ಟಾರ್ಟ್ ಯುವರ್ KCT ಪ್ರಿಪರೇಷನ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಓಕೆ, ನೋ ರೆಸ್ಟ್. ಓಕೆ, ರೆಸ್ಟ್ ಮಾಡೋಂಗೆ ಇಲ್ಲ. ಸೊ ಇವತ್ತು ನಾನು ಸಾಕಷ್ಟೆಲ್ಲ ನಿಮಗೆ ಒಂದು ಡಿಟೇಲ್ ಆಗಿ ಎಲ್ಲ ಹೇಳ್ಕೊಡ್ತೇನೆ KCTಗೆ ಏನೆಲ್ಲ ನೆಸೆಸರಿ ಇರತ್ತೆ ಅಂತ. ಸೊ ದಟ್ ಇವಾಗ ಇದು ಬಿಟ್ಟು ನೀವು ಯಾವುದೇ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಹೌ ಟು ಪ್ರಿಪೇರ್ ಫಾರ್ KCT ಏನೆಲ್ಲ ನಿಮ್ದು ಇಂಪಾರ್ಟೆನ್ಸ್ ಇದೆ KCT ಅಂತ ಎಲ್ಲರಿಗೂ ಗೊತ್ತಿರತ್ತೆ. ಬೇಸಿಕ್ಲಿ ಏನೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಗೊತ್ತಿರಬೇಕು ಸ್ಟೂಡೆಂಟ್ಸ್ಗೆ. ಅಂದರೆ ಬೇಸಿಕ್ಲಿ ಈ ಒಂದು KCT ಎಕ್ಸಾಮು ನೀಟ್ ಲೆವೆಲ್ ಎಕ್ಸಾಮಿನೇಷನ್ ಈಕ್ವಲಿ ಇರ್ತದೆ. ಜಸ್ಟ್ ನಿಮ್ಮ KCTಯಲ್ಲಿ ಬಿಗ್ಗೆಸ್ಟ್ ಒನ್ ಹ್ಯಾಪಿ ಥಿಂಗ್ ಏನಪ್ಪ ಅಂದರೆ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕ್ಸಿಂಗ್. ಮಿಕ್ಕಿದು KCT ಲೆವೆಲ್ ಇಸ್ ನಾಟ್ ಸೋ ಈಸಿ. ಇಟ್ ವಿಲ್ ಬಿ ಮಾಡ್ರೇಟ್. ನೀಟ್ ಕೂಡ ಈಸಿ ಇರೋಂಗಿಲ್ಲ, ಮಾಡ್ರೇಟ್ ಇರುತ್ತೆ. ನೀಟ್ ಆ್ಯಂಡ್ KCTಯಲ್ಲಿ ಯಾವುದೇ ರೀತಿ ಏನಂತೀರ ಡಿಫ್ರೆನ್ಸ್ ಇರೋಂಗಿಲ್ಲ. ಸೊ ಈ ಚಾನಲ್ ಇದಕ್ಕೆ ಇವೆಲ್ಲ ಟ್ರಿಕ್ಸ್ ಸ್ಪೆಷಲಿ KCTಗೆ ಮತ್ತೆ ನೀಟ್ಗೆ ವಿಡಿಯೋ ಮಾಡ್ತೇನೆ. ಸೊ ಫಸ್ಟ್ ಥಿಂಗು ನಿಮ್ಮದು ಟಾರ್ಗೆಟ್ ಎಷ್ಟಿರುತ್ತೆ ಅದಕ್ಕೆ ಸೆಟ್ ಮಾಡ್ಕೊಳ್ಳಿ ಮಕ್ಕಳೇ. ವಾಟ್ ಎವರ್ ಯುವರ್ ಟಾರ್ಗೆಟ್ ಈಸ್. ಇವಾಗ ನೀವು 50% ವಿಲ್ ಬಿ ಫ್ರಮ್ ಯುವರ್ ಬೋರ್ಡ್ ಎಕ್ಸಾಮ್. ಯಾರೆಲ್ಲ ಬೋರ್ಡ್ ಸರಿಯಾಗಿ ಹೋಗಿದೆ ಬಲ್ಲೆ. ಓಕೆ, ಯಾರೆಲ್ಲ ಹೋಗಿಲ್ಲ ಅಗೇನ್ ಯು ಕ್ಯಾನ್ ಡೂ ಗುಡ್ ಆನ್ ದಿಸ್. ಓಕೆ, ಇನ್ನೂ ಸರಿಯಾಗಿ ಮಾಡ್ಬೋದು. ಯಾರೆಲ್ಲ ಹೋಗಿದೆ ಬೋರ್ಡ್ಸ್, ಯಾರೆಲ್ಲ ಸರಿಯಾಗಿ ಹೋಗಿದೆ ದೇ ಆರ್ ಹ್ಯಾಪಿ ನಾವು. ಓಕೆ, ದೇ ಕ್ಯಾನ್ ಈಸಿಲಿ ಆಲ್ಮೋಸ್ಟ್ 50% ಆಫ್ ದ ಪ್ರಿಪರೇಷನ್ ಇಸ್ ಡನ್. ಯಾರೆಲ್ಲ ಆಲ್ಮೋಸ್ಟ್ ಅಂದರೆ ಸರಿಯಾಗಿ ಹೋಗಿದೆ, ಕಡಿಮೆ ಮಾರ್ಕ್ಸ್ ಇದೆ, ಅಷ್ಟು ಕಡಿಮೆ ಇಲ್ಲ, ಸರಿಯಾಗಿ ಆಲ್ಮೋಸ್ಟ್ 80-90 ಮಾರ್ಕ್ಸ್ ಇದೆ, ದೆನ್ ಆಲ್ಸೋ ಇವಾಗ 40% ಪ್ರಿಪರೇಷನ್ ಇಸ್ ಡನ್. ನೆಕ್ಸ್ಟ್ ನಾವು ಇವಾಗ 50% ಪ್ರಿಪರೇಷನ್ ಲೆಫ್ಟ್ ಫಾರ್ KCT. ನಿಮ್ಮ ಟಾರ್ಗೆಟ್ ಏನಿರುತ್ತೆ? ಅಬೋ 100 ಇದೆಯಾ, ಅಬೋ 100 ಇದೆಯಾ, ಅಬೋ 120 ಇದೆ, ಒಬ್ಬ 140 ಇದೆ, ಏನಿದೆ ನಿಮ್ಮ ಟಾರ್ಗೆಟ್ ಇಲ್ಲಿ ಫಿಕ್ಸ್ ಆಗಿ ಒಂದು ಬುಕ್ ಮೇಲೆ ಬರ್ಬೇಕು. ಇದೆಲ್ಲ ನಾನು ಏನು ಹೇಳ್ತಿದ್ದೇನೆ, ಯಾವೆಲ್ಲ ಯೂಟ್ಯೂಬ್ ಚಾನಲ್ಸ್ ನೀವು ಫಾಲೋ ಮಾಡಬೇಕು ಈ ಸದ್ಯಕ್ಕೆ. ಇದು ಒಂದು ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ನೋಡಿ. KCT ಪೇಪರ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರಮ್ NCERT ಟೆಕ್ಸ್ಟ್ ಬುಕ್ ಆ್ಯಂಡ್ ಎಕ್ಸಾಂಪಲರ್ಗೆ ಜಾಸ್ತಿ ಗಮನ ಕೊಡ್ಬೇಕು ಇವಾಗ. ಓಕೆ, ಇಸ್ ದ್ಯಾಟ್ ಕ್ಲಿಯರ್ ಟು ಎವ್ರಿವನ್? ಸೊ ಇಲ್ಲಿ ನೋಡಿ, ಟಿಪ್ಸ್ ಟು ಕ್ರ್ಯಾಕ್ KCT ಇನ್ 1 month. ಓಕೆ, ಇದು ಸಾಕಷ್ಟು ಟೈಮ್ ನಂಗೆ ಕೂಡ ಹೇಳಿ ಸಾಕಾಗಿದೆ. ದೇರ್ ಶುಡ್ ಬಿ ಎ ಕ್ಲಾರಿಟಿ ಆಫ್ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟ್ ಹಿಂದೆ ಒಂದು ಕ್ಲಾರಿಟಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಒಂದು ನಿಮಗೆ ಕ್ಲಾರಿಟಿ ಒಂದು ಕಾನ್ಸೆಪ್ಟ್ ಇಂದ ಇರಬೇಕು. ಈ ಒಂದು ಕಾನ್ಸೆಪ್ಟ್ ಓದ್ತಿದ್ದೀರಾ, ಆ ಕಾನ್ಸೆಪ್ಟ್ ಏನು ಕ್ಲಾರಿಟಿ ಕೊಡುತ್ತಿದೆ, ವಾಟ್ ದಟ್ ಕಾನ್ಸೆಪ್ಟ್ ಇಸ್ ಟ್ರೈಂಗ್ ಟು ಟೆಲ್ ಅಸ್, ಅದು ಗೊತ್ತಿಲ್ಲ ಅಂದರೆ ಯು ಕಾಂಟ್. ಓಕೆ, ಇದು ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಇಲ್ಲ. ಯು ಕಾಂಟ್. ಓಕೆ, ಯು ಕಾಂಟ್ ಸ್ಕೋರ್ ಗುಡ್ ಮಾರ್ಕ್ಸ್ ಬೈ ಜಸ್ಟ್ ಡೂಯಿಂಗ್ PYQs. ಯು ವಾಂಟ್ ಟು ಮೇಕ್ ಯುವರ್ ಕಾನ್ಸೆಪ್ಟ್ ಸ್ಟ್ರಾಂಗ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೌ. ಈಸ್ ದಿನ ನೀವು ಸೆಕೆಂಡ್ PU ಫೈನಲ್ ಎಕ್ಸಾಮ್, ಇಟ್ ವಾಸ್ ದ ಲಾಸ್ಟ್ ಎಕ್ಸಾಮ್ ಇನ್ ಯುವರ್ ಲೈಫ್ ದಟ್ ಯು ಬೈ ಡೂಯಿಂಗ್ PYQ ಸ್ಕೋರ್ ಗುಡ್ ಮಾರ್ಕ್ಸ್. ಬಟ್ ಲೈಫಲ್ಲಿ ಇಂಥ ಎಕ್ಸಾಮ್ ಇನ್ನೂ ಯಾವತ್ತೂ ಬರೋಂಗಿಲ್ಲ. ಸೆಕೆಂಡ್ PU ಎಕ್ಸಾಮ್ ನಾವು ಗಮನದಲ್ಲಿಡಬೇಕು. ಏನೆಲ್ಲ ನೀವು ಲೇಜಿನೆಸ್ ಮಾಡಿರೋ, ಏನೆಲ್ಲ ನೀವು ಏನಂತೀರ, ಏನೆಲ್ಲ ಕೆಲಸ ಮಾಡಿಲ್ಲ, ಲಾಸ್ಟ್ ತನಕ ನೀನು ರಾತ್ರಿ ತನಕ ಮೆಸೇಜ್ ಮಾಡಿದ್ರ ಸರ್ ಇನ್ನೂ ಏನು ಓದಿಲ್ಲ, ಏನಾದರೂ ಫಿಕ್ಸ್ ಕ್ವಶನ್ಸ್ ಹೇಳಿ ಅಂತ. ಏನು ಫಿಕ್ಸ್ ಕ್ವಶನ್ ಹೇಳಬೇಕು ನಿಮಗೆ? PYQs ಬಿಟ್ಟು ಮತ್ತೇನು ಫಿಕ್ಸ್ ಕ್ವಶನ್ ಇರೋಂಗಿಲ್ಲ ಬೋರ್ಡ್ಸಲ್ಲಿ. ಅದೇ ನಿಮ್ಮ ಲೈಫಲ್ಲಿ ಲಾಸ್ಟ್ ಎಕ್ಸಾಮು. ನೀವು ಮುಂದೆ ಯಾವುದೇ ಒಂದು ಫೀಲ್ಡಲ್ಲಿ ಹೋಗಿ ಈ ರೀತಿ PYQs ಪಾಸಿಂಗ್ ಪ್ಯಾಕೇಜ್ ಅನ್ನೋದು ವರ್ಡ್ ನೀವು ಲೈಫಲ್ಲಿ ಯೂಸ್ ಮಾಡ್ಕೊಳಂಗಿಲ್ಲ. ಯು ಹ್ಯಾವ್ ಡಿಡ್ ದಿಸ್, ಇಟ್ ಇಸ್ ಓಕೆ ನಾ. ಬಟ್ ಲೈಫಲ್ಲಿ ಇನ್ನೊಮ್ಮೆ ನೀವು ಪಾಸಿಂಗ್ ಪ್ಯಾಕೇಜ್ ಅನ್ನೋದಿಲ್ಲ. ಜಸ್ಟ್ ಆಗಿ ಕಾನ್ಸೆಪ್ಟ್ಸ್ ಅನ್ನೋದು ಓದಿದರೆ ಯಾರೆಲ್ಲ ಸ್ಟೂಡೆಂಟ್ಸ್ ಈ ಸಲ PYQs ಬೇಸ್ ಇತ್ತು. ಓಕೆ, ಸೆಕೆಂಡ್ PU ವಿ ಎಕ್ಸೆಪ್ಟ್ ದಟ್ ಸೆಕೆಂಡ್ PU ಎಕ್ಸಾಮ್ ಏನಂತೀರ ಕ್ವಶನ್ ಪೇಪರ್ ವಿಲ್ ಫ್ರಮ್ PYQs ಕಂಪ್ಲೀಟ್ಲಿ. ಇವತ್ತು ಫಿಸಿಕ್ಸ್ ಪೇಪರ್ ಕೂಡ ಏನಿತ್ತು ಫುಲ್ ಈಸಿ. ಬಟ್ KCTಯಲ್ಲಿ PYQs ಜಸ್ಟ್ ಜಾಸ್ತಿ ರಿಪೀಟ್ ಆಗೋಂಗಿಲ್ಲ. ಅಟ್ಲೀಸ್ಟ್ 5 ಕ್ವಶನ್ಸ್ ಕಿಂತ ಕಡಿಮೆ ಅಂದರೆ ಸೇಮ್ ಕ್ವಶನ್ ಆಗೋಂಗಿಲ್ಲ. ನ್ಯೂಮ್ಯಾರಿಕಲ್ಸ್ ಹೇಗೆ ಬರುತ್ತೆ ಫಿಸಿಕ್ಸ್ ನ್ಯೂಮ್ಯಾರಿಕಲ್ಸ್, ಅದೇ ರೀತಿ ನಂಬರ್ಸ್ ವ್ಯಾಲ್ಯೂ ಚೇಂಜ್ ಮಾಡ್ತಾರೆ. ಬಟ್ ಟೈಪ್ ಆಫ್ ಕ್ವಶನ್ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ವ್ಯಾಲ್ಯೂ. ಸೊ ನಿಮ್ಮ ಕ್ಯಾಲ್ಕುಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಆಗಷ್ಟು ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ದಟ್ ಈಸ್ ಇಂಪಾರ್ಟೆಂಟ್ ನಾವು. ಒಂದು ಕಾನ್ಸೆಪ್ಟ್ ಓದ್ಮೇಲೆ ಯು ಶುಡ್ ಹ್ಯಾವ್ ಅ ಡೌಟ್ ಕ್ಲಾರಿಫಿಕೇಶನ್ ಆನ್ ದಟ್. ಈ ಒಂದು ಕಾನ್ಸೆಪ್ಟ್ ಓದ್ತಿದ್ದೀರೋ, ಆ ಕಾನ್ಸೆಪ್ಟ್ ಓದ್ಮೇಲೆ ನಿಮ್ಗೆ ಏನು ಆ ಕಾನ್ಸೆಪ್ಟಲ್ಲಿ ಏನಾದರೂ ತಿಳಿದಿಲ್ಲ, ದೆನ್ ಯು ಶುಡ್ ವಾಚ್ ದಟ್ ಲೆಕ್ಚರ್ ಆರ್ ಯು ಶುಡ್ ಆಸ್ಕ್ ಯುವರ್ ಆಫ್ಲೈನ್ ಟೀಚರ್. ಎಲ್ಲಾದರೂ ನೀವು ಆಫ್ಲೈನ್ ಮಾಡ್ತಿದ್ದೀರೋ ಆನ್ಲೈನ್ ಮಾಡ್ತಿದ್ದೀರೋ, ಅಲ್ಲಿ ನೀವು ನಿಮ್ಮ ಟೀಚರ್ಸ್ಗೆ ಡೌಟ್ಸ್ ಅನ್ನು ಕೇಳಬೇಕು. ನಿಮಗೆ ಡೌಟ್ಸ್ ಬರಲಾಗಿದೆ ಅಂದರೆ ಯು ಆರ್ ನಾಟ್ ಪ್ರಿಪೇರಿಂಗ್ ಸಿನ್ಸಿಯರ್ಲಿ ಫಾರ್ KCTಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೋ ಅವರಿಗೆ ಅಟ್ಲೀಸ್ಟ್ ಡೈಲಿ 10 to 15 ಡೌಟ್ಸ್ ಬಂದೇ ಬರ್ತಾವೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೈಲಿ ಅಟ್ಲೀಸ್ಟ್ 200 ಕ್ವಶನ್ಸ್ ಆಫ್ PCB. ಇದು ಈಗ ಬ್ಲೆಂಡರ್ ಮಾಡಬೇಡಿ PCMB ಪ್ರಿಪೇರ್ ಮಾಡ್ತೇನಂತ. ಸೆಟ್ ಯುವರ್ ಟಾರ್ಗೆಟ್. ಐದರ್ ಯು ಹ್ಯಾವ್ ಟು ಗೋ ಇನ್ ಎಂಜಿನಿಯರಿಂಗ್ ಫೀಲ್ಡ್ ಆರ್ ಯು ಹ್ಯಾವ್ ಟು ಗೋ ಇನ್ ಮೆಡಿಕಲ್ ಫೀಲ್ಡ್. ನಾನು ಇಂಜಿನಿಯರಿಂಗು ಮಾಡ್ತೇನೆ, ಮೆಡಿಕಲ್ ಕೂಡ ಮಾಡ್ತೇನೆ, ಅದು ಕೂಡ ಟ್ರೈ ಮಾಡ್ತೇನೆ. ದೆನ್
ನಿಮ್ಮ ಲೈಫ್ ನೀವು ರಿಸ್ಕ್ ಅಲ್ಲಿ ಹಾಕ್ತಿದ್ದೀರಾ, ನಿಮ್ಮ ಲೈಫ್ 1 ಇಯರ್ ವೇಸ್ಟ್ ಮಾಡ್ತೀರಾ ನೀವು. ವಾಟ್ ಈಸ್ ಯುವರ್ ಕ್ಲಾರಿಟಿ ಗೋಲ್ ಏನಿದೆ ಅದು ಸೆಟ್ ಮಾಡ್ಬೇಕು ಇವಾಗ. ಇಫ್ ಯು ವಾಂಟ್ ಮೆಡಿಕಲ್ ಯು ಕ್ಯಾನ್ ಸೆಲೆಕ್ಟ್ ದ ಮೆಡಿಕಲ್, ಇಫ್ ಯು ವಾಂಟ್ ಎಂಜಿನಿಯರಿಂಗ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ಹೋಗಬೇಕು, ನಿಮ್ಮ ಪೇರೆಂಟ್ಸ್ ಫೋರ್ಸ್ ಮಾಡ್ತಾರಂತ ಮಾಡೋಂಗಿಲ್ಲ. ಇಸ್ ದ್ಯಾಟ್ ಕ್ಲಿಯರ್ ಟು ಎವ್ರಿವನ್? ಓಕೆ, ನಿಮ್ದು ಏನೋ ಒಂದು ಗೋಲ್ ಫಿಕ್ಸ್ ಮಾಡಿ ನಾನು PCMB ಮಾಡ್ತೇನೆಂದ್ರೆ ನೋ ವೇ, ಯಾವುದೇ ರೀತಿ ಮಾಡೋಂಗಿಲ್ಲ. ಇವಾಗ ಇನಿಷಿಯಲಿ ಯು ಶುಡ್ ಡೂ 200 ಕ್ವಶನ್ ಪ್ರಾಕ್ಟೀಸ್, ಮತ್ತೆ ಅದು ಆದ್ಮೇಲೆ ಆಫ್ಟರ್ 10 days ಯು ಶುಡ್ ಡೂ 300 ಕ್ವಶನ್ ಪ್ರಾಕ್ಟೀಸ್. ಸರ್ ಎಲ್ಲಿಂದ ಮಾಡ್ಬೇಕಂದ್ರೆ ಯಾವ್ದಾದ್ರು ಆಫ್ಲೈನ್ ಬುಕ್ ತಗೋರಿ, ಆನ್ಲೈನ್ ಶೀಟ್ಸ್ ಮೇಲೆ ಕುಂದಿರಬೇಡಿ, ಡಿಪೆಂಡೆನ್ಸಿ ಆಗಬೇಡಿ. ಆಫ್ಲೈನ್ ಬುಕ್ ತಗೋರಿ, 100,000 ಖರ್ಚು ಮಾಡಿ ಒಂದು ಬುಕ್ಸ್ ತಗೋರಿ. ಸದ್ಯಕ್ಕೆ ಬೇಕಾಗತ್ತೆ. KCETಗಾಗಿ ಕೆಲವೊಂದು ಪಬ್ಲಿಕೇಶನ್ಸ್ ಇದ್ದಾವೆ, ಹೋಗಿ ನಿಮ್ದು ಲೋಕಲ್ ಮಾರ್ಕೆಟ್ ಅಲ್ಲಿ ಹೋಗಿ KCET ಪಬ್ಲಿಕೇಶನ್ಸ್ ಅಂತ ಬುಕ್ಸ್ ತಗೋರಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಮೊಬೈಲ್ ಇಂದ ನೋಡ್ತೀನಿ ಅಂದ್ರೆ ಇಟ್ ವಿಲ್ ಬಿ ಅ ಲಾಟ್ಸ್ ಆಫ್ ಡಿಸ್ಟ್ರಾಕ್ಷನ್ ಫ್ರಮ್ ಮೊಬೈಲ್. ಮತ್ತೆ ಏನೆಲ್ಲ ನೀವು ಓದ್ತಿದ್ದೀರೋ ಆ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಓದಿದ್ದೇನೆ ನೆಕ್ಸ್ಟ್ KCET ಒಂದಿನ ಮುಂಚೆ ಓದ್ತೀನಿ ಅಂದ್ರೆ ನೋ. ನೀವು ಒಂದು ಚಾಪ್ಟರ್ ನೀವು 6 hours ಮುಗಿಸಿದ್ದೀರೋ, ಒಂದು ಚಾಪ್ಟರ್ ನೀವು 6 hours ಅಲ್ಲಿ ಮುಗಿಸಿದ್ದೀರೋ, ಈ ಚಾಪ್ಟರ್ ಅನ್ನು ನೀವು ಇನ್ನೊಮ್ಮೆ ರಿವಿಷನ್ ಮಾಡಿಲ್ಲ ಅಂದ್ರೆ ದಿಸ್ 6 hours ಇಟ್ ಈಸ್ ಅ ವೇಸ್ಟ್ ಆಫ್ ಟೈಮ್. ಇಟ್ ಈಸ್ ವೇಸ್ಟ್ ಆಫ್ ಟೈಮ್. ನಾವು ಒಂದ್ ವೇಳೆ 6 hours ಒಂದು ಚಾಪ್ಟರ್ ಮೇಲೆ ಇನ್ವೆಸ್ಟ್ ಮಾಡಿದ್ರಂದ್ರೆ ಆ ಚಾಪ್ಟರ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 1 hour ಅಟ್ ಲೀಸ್ಟ್ ಅದು ರಿವಿಷನ್ ಮಾಡ್ಬೇಕು, ಸೊ ದಟ್ ದಿಸ್ 6 hours ಶುಡ್ ಬಿ ಇನ್ವೆಸ್ಟೆಡ್. ನೀವು ಒಂದ್ ವೇಳೆ ಇದು 6 hours ಓದಿ ಚಾಪ್ಟರ್ ಮುಗಿಸಿದ್ರು ಬಟ್ ಯಾವುದೇ ರೀತಿ ರಿವಿಷನ್ ಮಾಡಿಲ್ಲ ಅಂದ್ರೆ ದಿಸ್ 6 hours ಆರ್ ವೇಸ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಮಿಸ್ಟೇಕ್ ನೋಟ್ಬುಕ್ ಮಾಡಬೇಕು. ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ನೀವು ರಿಪೀಟೆಡ್ಲಿ ಏನ್ ಮಿಸ್ಟೇಕ್ ಮಾಡ್ತಿದ್ದೀರಾ. ಯಾವಾಗ ಇದು 1 month ಅಲ್ಲಿ ಅಟ್ ಲೀಸ್ಟ್ ನಿಮ್ 280 ಮಿಸ್ಟೇಕ್ಸ್ ಆಗ್ತಾವೋ, ಒಂದು ಬುಕ್ ಅಲ್ಲಿ ನೀವು 280 or 300 ಮಿಸ್ಟೇಕ್ಸ್ ಬರೀತಿರೋ, ನಿಮ್ದು KCET ಅಲ್ಲಿ 120 ಅಬೋ ಫಿಕ್ಸ್ ಆಗಿ ತರ್ತೀರಾ. 120 ಅಬೋ ಫಿಕ್ಸ್ ಆಗಿ ತರ್ತೀರಾ. ಇವೊಂದು ಮಿಸ್ಟೇಕ್ ನೋಡ್ಬೇಕು. ಇವ್ರು ನೀಟ್ ಅವರು ಕೂಡ ಫಾಲೋ ಮಾಡ್ತಾರೆ ಫಾರ್ ಮೇಕಿಂಗ್ ಏನಾದ್ರು ಟೆಸ್ಟ್ ಅಲ್ಲಿ ಮಿಸ್ಟೇಕ್ ಮಾಡ್ತಾರಂತ. ಬಟ್ ನೀವು ಕ್ವಶನ್ ಸಾಲ್ವ್ ಮಾಡುವಾಗ ಏನಾದ್ರೂ ಮಿಸ್ಟೇಕ್ ಮಾಡ್ತಿರೋ ಅದಕ್ಕೆ ನೀವು ಏನ್ ಮಾಡ್ಬೇಕು, ಇಲ್ಲಿ ಯಾವತ್ತು 280 or 300 ಕ್ವಶನ್ಸ್ ಆಗ್ಬಿಡುತ್ತಾವೋ ಅಲ್ಲಿ ನಿಮಗೆ 120+ ಈಸಿಲಿ ಸಿಗತ್ತೆ. KCET ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಪ್ಪಾ ಅಂದ್ರೆ ದಟ್ ಇಸ್ ಸೆಕೆಂಡ್ PU ಸಿಲೆಬಸ್. ಇವಾಗ ಬೇಸಿಕ್ಲಿ ಸೆಕೆಂಡ್ PU ಸಿಲೆಬಸ್ ಮೇಲೆ ಫೋಕಸ್ ಮಾಡಿ. ಇದು ನಿಮ್ಮ CUCET ಮೇಲೆ CUET ಮೇಲೆ ಕೂಡ ಯೂಸ್ ಆಗುತ್ತೆ, ಸೆಂಟ್ರಲ್ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಕೂಡ ಯೂಸ್ ಆಗುತ್ತೆ. ಬಟ್ ಬೇಸಿಕ್ ಚಾಪ್ಟರ್ಸ್ ಆಫ್ ಫಸ್ಟ್ PUC ರಿಕ್ವೈರ್ ಆಗುತ್ತವೆ. ಏನೆಲ್ಲ ಅಂತ ಹೇಳ್ತೇನೆ, ಈ ವಿಡಿಯೋಲ್ಲೇ ಹೇಳ್ತಿರ್ತೇನೆ ನಿಮಗೆ ಏನೆಲ್ಲ ನಿಮ್ ಬೇಸಿಕ್ ಚಾಪ್ಟರ್ ರಿಕ್ವೈರ್ ಆಗುತ್ತೆ. ಕೆಮಿಸ್ಟ್ರಿಯಲ್ಲಿ ನೋಡಿ ಎಲ್ಲಾ ಚಾಪ್ಟರ್ ಇಂಟರ್ ಲಿಂಕ್ ಇರ್ತವೆ. ಬಟ್ ಆಫ್ಟರ್ ಲಾಟ್ಸ್ ಆಫ್ ನಾನು ಶಫಲಿಂಗ್ ಮಾಡಿ ನಿಮಗೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಡ್ತಿದ್ದೇನೆ. ಯಾವೆಲ್ಲ ಚಾಪ್ಟರ್ಸ್ ಬೇಸಿಕ್ ಇದೆ, ಈ ಚಾಪ್ಟರ್ಸ್ ಮಾಡಿದ್ಮೇಲೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಗುಡ್ ಮಾರ್ಕ್ಸ್. ಇಲ್ಲಿ ನಿಮಗೆ ಯಾವೆಲ್ಲ ಚಾನಲ್ ಫಾಲೋ ಮಾಡಬೇಕು ಕೆಮಿಸ್ಟ್ರಿಗೆ ಅಂತ ಅದು ಕೂಡ ನಾನು ಇಲ್ಲಿ ಹೇಳ್ಕೊಡ್ತೇನೆ ನೋಡಿ. ಬೇಸಿಕ್ಲಿ ಫಿಸಿಕಲ್ ಕೆಮಿಸ್ಟ್ರಿ ನೋಡಿದಾಗ ಇಲ್ಲಿ ಬೇಸಿಕ್ಲಿ ಯುವರ್ ಮೋಲ್ ಕಾನ್ಸೆಪ್ಟ್ ಅಂಡ್ ಅಟಾಮಿಕ್ ಸ್ಟ್ರಕ್ಚರ್ಸ್ ಆರ್ ದ ಬೇಸಿಕ್ ಚಾಪ್ಟರ್ಸ್ ಆಫ್ ಫಿಸಿಕಲ್ ಕೆಮಿಸ್ಟ್ರಿ. ಯು ಆಡ್ ಚಾಪ್ಟರ್ ಮಾಡಿ ರಿಮೈನಿಂಗ್ 5 ಚಾಪ್ಟರ್ಸ್ ಆಫ್ ಕ್ಲಾಸ್ 12 ಯು ಕ್ಯಾನ್ ಈಸಿಲಿ ಡೂ. ನಿಮಗೆ ಮೋಲ್ ತಗ್ಲಿಕ್ಕೆ ಬರಲ್ಲ ಅಂದ್ರೆ ವಾಟ್ ಯು ವಿಲ್ ಡೂ ನಾವು, ಲಾಸ್ಟ್ ಮೂಮೆಂಟ್ ಅಲ್ಲಿ ಮೋಲ್ ತಗ್ಲಿಕ್ಕೆ ಬರಲಿ ಅಂದ್ರೆ ಇವತ್ತೇ ಮೋಲ್ ಕಾನ್ಸೆಪ್ಟ್ ಮುಗಿಸ್ಬೇಕು ನೀವೆಲ್ಲರೂ. ಯಾರಿಗೆ ಇನ್ನೂ ಮೋಲ್ ತಗ್ಲಿಕ್ಕೆ ಬರಲೋ, ಮೋಲ್ ಫಾರ್ಮುಲಾಸ್ ಗೊತ್ತಿಲ್ಲೋ, ಸ್ಟೈಕೋಮೆಟ್ರಿ ಗೊತ್ತಿಲ್ಲೋ, ರಿಯಾಕ್ಷನ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಬೇಕು ಗೊತ್ತಿಲ್ಲೋ, ಆಕ್ಸಿಡೇಷನ್ ನಂಬರ್ ಹೇಗೆ ತೆಗಿಬೇಕಂತ ಗೊತ್ತಿಲ್ಲೋ, ಇವತ್ತೇ ನಿಮ್ ಕಾನ್ಸೆಪ್ಟ್ ಬೇಸಿಕ್ ಅನ್ನು ಕಂಪ್ಲೀಟ್ ಮಾಡ್ಕೋರಿ ಮಕ್ಕಳೇ. ಇನ್ನು ನಿಮ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಆಕ್ಸಿಡೇಷನ್ ನಂಬರ್ ತಗ್ಲಿಕ್ಕೆ ಬರೋಂಗಿಲ್ಲ, ರಿಯಾಕ್ಷನ್ ಬ್ಯಾಲೆನ್ಸ್ ಮಾಡೋಕೆ ಬರೋಂಗಿಲ್ಲ. ಏನಿದು ಕೆಮಿಸ್ಟ್ರಿ ಈ ರೀತಿ ಓದಿದ್ರ 12 ತನಕ, ದಟ್ ಬೇಸಿಕ್ ಯು ಶುಡ್ ಕ್ಲಿಯರ್ ಇಟ್ ಟುಡೇ ಇಟ್ ಸೆಲ್ಫ್. ಸಾಕಷ್ಟು ಲೆಕ್ಚರ್ ಬಿದ್ದಿದ್ದಾವೆ ಯೂಟ್ಯೂಬ್ ಅಲ್ಲಿ, ಚೆಕ್ ಮಾಡಿ ಆ ಲೆಕ್ಚರ್ಸ್ ಅನ್ನು, ಓದಿ ಆ ಲೆಕ್ಚರ್ಸ್ ಅನ್ನು. ಪ್ಲಸ್ ಅಟಾಮಿಕ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಒಂದು ಪೀರಿಯಾಡಿಕ್ ಟೇಬಲ್ ಮೇಲೆ ಯಾವ ರೀತಿ ನೀವು ಒಂದು ಐಸೋಟೋಪ್ಸ್ ಅವು ಏನೆಲ್ಲ ಗೊತ್ತಿಲ್ಲ ಅಂದ್ರೆ ನಥಿಂಗ್. ಇದು ದಿಸ್ ಅಟಾಮಿಕ್ ಸ್ಟ್ರಕ್ಚರ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಯುವರ್ ಮಾಡರ್ನ್ ಫಿಸಿಕ್ಸ್. ಈಗೆಲ್ಲ ಓದಿದಿರ್ಬೋದು ಮಾಡರ್ನ್ ಫಿಸಿಕ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಆದ್ರೂ ಓದಿದಿರಲ್ಲ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ನಿಮ್ದು ನ್ಯೂಕ್ಲಿಯರ್ ಬೋರ್ಸ್ ಮಾಡೆಲ್ ಎಲ್ಲ ಓದಿದಿರಲ್ಲ. ಅಟಾಮಿಕ್ ಸ್ಟ್ರಕ್ಚರ್ ಸೇಮ್ ಫುಲ್ ನಿಮ್ ಮಾಡರ್ನ್ ಫಿಸಿಕ್ಸ್ 3 ಚಾಪ್ಟರ್ಸ್ ಕವರ್ ಆಗ್ತವೆ ಇಲ್ಲಿ ಇದೊಂದು ಚಾಪ್ಟರ್ ಇಂದ. ಇದಕ್ಕೆ ಐ ರೆಕಮೆಂಡ್ ಲೆಕ್ಚರ್ಸ್ ಆಫ್ ವಿಶಾಲ್ ತಿವಾರಿ. 1 ಶಾಟ್ ಇದ್ದಾವೆ ಅವ್ರ ಲೆಕ್ಚರ್ಸ್, ಅವ್ರ ಅಫಿಷಿಯಲ್ ಚಾನಲ್ ಇದೆ. ಆ ಚಾನಲ್ ಇಂದ ನೀವು ಯು ಕ್ಯಾನ್ ಫಾಲೋ ಹಿಸ್ 1 ಶಾಟ್ ಲೆಕ್ಚರ್ಸ್ ಫಾರ್ ದಿಸ್. ನಾನು ಸರ್ ಪರ್ಟಿಕ್ಯುಲರ್ಲಿ KCET ಗಾಗಿ ಹೇಳಿದ್ರೆ ನೋ ವೇ, ಉಪಯೋಗ ಇಲ್ಲ. ಕ್ರ್ಯಾಶ್ ಕೋರ್ಸ್ ಇಂದ ನೀವು 2 ವರ್ಷ ಏನೂ ಓದಿಲ್ಲ, ಫಸ್ಟ್ PUC ಢಕಲ್ ಪಾಸ್ ಆಗಿದ್ದೀರಾ, ಕಾನ್ಸೆಪ್ಟ್ ಗೊತ್ತಿಲ್ಲ. ಯು ಕ್ಯಾನ್ ಇಫ್ ನೀವು ಕ್ರ್ಯಾಶ್ ಕೋರ್ಸ್ ಅಲ್ಲಿ ಯಾರು ಓದ್ತಾರಂದ್ರೆ ರಿವಿಷನ್ ಮಾಡಕ್ಕೆ ಓದ್ತಾರೆ, ಕ್ರ್ಯಾಶ್ ಕೋರ್ಸ್ ಅಲ್ಲಿ ಬಿಗಿನಿಂಗ್ ಮಾಡಕ್ಕಿಲ್ಲ. ಫಾಲೋ ಮಾಡಿ ಇಫ್ ಯು ವಾಂಟ್ ಎನಿ ನೀಟ್ ಯಾವೆಲ್ಲ ಕ್ರ್ಯಾಶ್ ಕೋರ್ಸ್ ಇದ್ದಾವೆ ದಟ್ ಈಸ್ ವ್ಯಾಲಿಡ್ ಫಾರ್ KCET. ನೀವು 2 ವರ್ಷ ಏನೂ ಓದಿಲ್ಲ, ಇವಾಗ ಬಂದು ಕ್ರ್ಯಾಶ್ ಕೋರ್ಸ್ ಇಂದ ರಿವಿಷನ್ ಮಾಡ್ತೀವಿ, ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಇನ್ನು 1 ಶಾರ್ಟ್ ಲೆಕ್ಚರ್ ನೋಡಿ ಕರೆಕ್ಟ್ ಆಗಿ ಡಿಟೇಲ್ ಆಗಿ ಇವ್ರು NCERT ಲೈನ್ ಬೈ ಲೈನ್ ಹೋಗ್ತಾರೆ. ಐ ಸಾ ದಟ್ ಹಿ ಗೋಸ್ ಫ್ರಮ್ NCERT ಲೈನ್ ಬೈ ಲೈನ್. ನಿಮಗೆ ನೋಟ್ಸ್ ಮಾಡಿಸ್ತಾರೆ. ಸದ್ಯಕ್ಕೆ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಯುವರ್ ಓನ್ ನೋಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದು ಲೆಕ್ಚರ್ ಅಲ್ಲೇ ಮುಗಿದು ಬಿಡ್ಬೇಕು ನಿಮ್ಮ ನೋಟ್ಸ್. ಮನ್ಯಾಗ ಬಂದು ನೋಟ್ಸ್ ಮಾಡ್ಕೋತ ಕುಂತು ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಮನ್ಯಾಗ ಬಂದು ನೀವು ಓನ್ಲಿ ಥಿಂಗ್ ಯು ಶುಡ್ ಡೂ ದಟ್ ಈಸ್
ಕ್ವಶನ್ ಪ್ರಾಕ್ಟೀಸ್. ನೀವು ಆಫ್ಲೈನ್ ಅಲ್ಲಿ ಆದ್ರೂ ಕೂಡ ನಿಮ್ ಟೀಚರ್ಸ್ ಆಫ್ಲೈನ್ ಅಲ್ಲಿ ಕ್ರಾಶ್ ಕೋರ್ಸ್ ಅಲ್ಲಿ ಆಫ್ಲೈನ್ ಜಾಯಿನ್ ಆದ್ರೂ ಏನೂ ಆಗೋದಿಲ್ಲ ನೋಡಿ, ವೇಸ್ಟ್ ಆಫ್ ಟೈಮ್. ಕ್ರಾಶ್ ಕೋರ್ಸ್ ಅಲ್ಲಿ ಏನೂ ಹೇಳಂಗಿಲ್ಲ. ನೀವು ಒಂದ್ ವೇಳೆ ಓದಿದಿರೋ ಅವಾಗ ಕ್ರಾಶ್ ಕೋರ್ಸ್ ಇಂದ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಕಮಿಂಗ್ ಟು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಪ್ಯೂರಿಯಾಡಿಕ್ ಕ್ಲಾಸಿಫಿಕೇಶನ್, ಕೆಮಿಕಲ್ ಬಾಂಡಿಂಗ್, ದೀಸ್ 2 ಚಾಪ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ಯು ಕಾಂಟ್ ಇವನ್ ಅಂಡರ್ಸ್ಟ್ಯಾಂಡ್ ABCD ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. These are the most basic concept, most basic chapters. We can say these are most basic chapters. So if idu iga basically daily 1 chapter or 2 chapters, 1 chapter 2 day adu ಮಾಡಿಸಬೇಕು, but it depends upon your capability. What you are, ನೀವು ಬೋರ್ಡ್ಸ್ ಅಲ್ಲಿ ಯಾವ ರೀತಿ ಮಾರ್ಕ್ಸ್ ತಂದಿರೋ ಅಂತ ನಿಮ್ KCT ಮಾರ್ಕ್ಸ್ ಹೇಳುತ್ತೆ. ನೀವು ಬೋರ್ಡ್ಸ್ ಅಲ್ಲಿ 95% ತಂದು KCT ಅಲ್ಲಿ 40,000 ರ್ಯಾಂಕ್ ತಂದಿದರೆ ಇದು ನಿಮಗೆ ಇನ್ಸಲ್ಟ್ ಆಗುತ್ತೆ. ಬೋರ್ಡ್ಸ್ ಅಲ್ಲಿ PYQs ಓದಿ ಪಾಸ್ ಆಗ್ತೀರಾ, ರ್ಯಾಂಕ್ ಮಾಡ್ತೀರಾ, ಬಟ್ KCT ಅಲ್ಲಿ 40,000 ರ್ಯಾಂಕ್ ಬಂದಿದ್ರೆ ನಿಮ್ದು ನೇಬರ್ಸ್ ಎಲ್ಲ ತಿಳ್ಕೊತಾರೆ ಯಾವ ರೀತಿ ಇವನು KCT ಬೋರ್ಡ್ಸ್ ಎಕ್ಸಾಮ್ ಬರ್ದಿದ್ದಾನಂತ. ಇಟ್ಸ್ ಅ ಚಾಲೆಂಜ್ ಫಾರ್ ಯು. ನೀವು ಬೋರ್ಡ್ಸ್ ಅಲ್ಲಿ ಒಂದ್ ವೇಳೆ ಸರಿಯಾಗಿ ಮಾರ್ಕ್ಸ್ ಬಂದಿದ್ರೆ ಯು ಶುಡ್ ಆಲ್ಸೋ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ KCT. ದಟ್ ಇಸ್ ದ ಓನ್ಲಿ ಥಿಂಗ್ ನಾವು. ಇಲ್ಲಿ ಕೂಡ ಐ ರೆಕಮೆಂಡ್ ಲೆಕ್ಚರ್ಸ್ ಆಫ್ ವಿಶಾಲ್ ತಿವಾರಿ. ಕೆಮಿಸ್ಟ್ರಿಗಾಗಿ ಕಂಪ್ಲೀಟ್ ಐ ರೆಕಮೆಂಡ್ ವಿಶಾಲ್ ತಿವಾರಿ. ಮತ್ತು P ಬ್ಲಾಕ್ 13-14 group of class 11th you should cover first and you should come to second PU syllabus. These 3 chapters are very important. S block, H block, you can for now you can leave that. Okay, ಮತ್ತು ಮೆಟಲರ್ಜಿ ಯಾರು ಮಾಡೋಂಗಿಲ್ಲ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕ್ಲಾಸ್ 12th ಅಲ್ಲಿ ಯಾವುದೇ ಸಿಲೆಬಸ್ ನೀವು ಮತ್ತೆ ಬಿಡೋಂಗಿಲ್ಲ. ಕ್ಲಾಸ್ 12th ಆಲ್ ಸಿಲೆಬಸ್ ಇಸ್ ಇಂಪಾರ್ಟೆಂಟ್. ನಾವು ದಟ್ ಈಸ್ ಸೆಕೆಂಡ್ PU ಸಿಲೆಬಸ್ ಕಂಪ್ಲೀಟ್ ಮಾಡಲೇಬೇಕು. ಇಟ್ಸ್ ಅ ಚಾಲೆಂಜ್ ಫಾರ್ ಯು. ಕಂಪ್ಲೀಟ್ ಮಾಡಲೇಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮಿಂಗ್ ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ 2 ಚಾಪ್ಟರ್ ಆರ್ಗ್ಯಾನಿಕ್ ಅಲ್ಲಿ ಆಲ್ವೇಸ್ ಸೀಕ್ವೆನ್ಸ್ ಮ್ಯಾಟರ್ ಆಗುತ್ತೆ. ಇಲ್ಲಿ ಕೂಡ GOC ಅಂಡ್ ಹೈಡ್ರೋಕಾರ್ಬನ್ಸ್ ಐ ರೆಕಮೆಂಡ್ ಐದರ್ ಯು ಕ್ಯಾನ್ ಸಿ ದ ವಿಶಾಲ್ ತಿವಾರಿ ಲೆಕ್ಚರ್, ಆರ್ ನಮಗೆ ಸರ್ ಡಿಟೇಲ್ ಆಗಿ ಬೇಕಾಗಿದೆ ಅಂದ್ರೆ ಯು ಕ್ಯಾನ್ ಫಾಲೋ ಉಮ್ಮೀದ್ 2.0 ಆಫ್ ಫಿಸಿಕ್ಸ್ ವಾಲ. ಇಲ್ಲಿ ನಿಮಗೆ ಒಂದು GOC ಬೇಸಿಕ್ IUPAC ನೇಮಿಂಗ್ ನೀವು ಇನ್ನೂ ತರಗೆ IUPAC ಓದಿಲ್ಲ ಅಂದ್ರೆಯೋ ಅಲ್ಲಿ ನಿಮಗೆ 5 hours ಅಲ್ಲಿ IUPAC ಹೇಳಿದ್ದಾರೆ, ಡಿಟೇಲ್ ಆಗಿ ಹೇಳಿದ್ದಾರೆ. ಯು ಕ್ಯಾನ್ ಇನ್ವೆಸ್ಟ್ ಬರೀ ಆರ್ಗ್ಯಾನಿಕ್ ಅಷ್ಟೇ. ಇನ್ಆರ್ಗ್ಯಾನಿಕ್ ಫಿಸಿಕಲ್ ಡೋಂಟ್ ಫಾಲೋ ಫ್ರಮ್ ಉಮ್ಮೀದ್ 2.0, ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್. ಐ ಆಮ್ ಸೇಯಿಂಗ್ ಓನ್ಲಿ GOC. ಯಾಕಪ್ಪ ಅಂದ್ರೆ GOC ಅಲ್ಲಿ ಸ್ವಲ್ಪ ಬೇಸಿಕ್ ಜಾಸ್ತಿ ಬೇಕಾಗತ್ತೆ. ಸೊ ಅದಕ್ಕಾಗಿ ಅಲ್ಲಿ ಐ ರಿಕಮೆಂಡ್ ಫಿಸಿಕ್ಸ್ ವಾಲಾಸ್ ಉಮ್ಮೀದ್ 2.0. ಓಕೆ, ಉಮ್ಮೀದ್ 2.0. ಯು ಕ್ಯಾನ್ ಆಲ್ಸೋ ಫಾಲೋ ಉಮ್ಮೀದ್ ಫಸ್ಟ್ ಲೆಕ್ಚರ್ಸ್ ಆಫ್ 2020. ಲಾಸ್ಟ್ ಇಯರ್ ಕೂಡ ಸ್ಟೂಡೆಂಟ್ಸ್ ಏನೋ ಫಾಲೋ ಮಾಡಂತ ಹೇಳಿದೆ, ದೇ ಗಾಟ್ ಗುಡ್ ರಿಸಲ್ಟ್. ನೆಕ್ಸ್ಟ್ ಕಮಿಂಗ್ ಟು ಮ್ಯಾಥಮೆಟಿಕ್ಸ್. ಇಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಕೆಲವೊಂದು ಟೈಮ್ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವೆಲ್ಲ ಗೊತ್ತಿದೆ ಐ ಥಿಂಕ್ ಎಲ್ಲರಿಗೆ. Sets, relation, function, trigonometry, limits and derivatives are these are the important chapters. ಇವೇನಿದ್ದಾವೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದ್ದಾವೆ. ಓಕೆ, ದೀಸ್ ಆರ್ ವಾಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಯಾವೆಲ್ಲ ಚಾಪ್ಟರ್ಸು? ಸೆಟ್ಸ್, ರಿಲೇಷನ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ ಅಂಡ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್. ಸೆಟ್ಸ್ ತಿಳಿದಿಲ್ಲ ಅಂದ್ರೆ ನಿಮಗೆ ರಿಲೇಷನ್ ಫಂಕ್ಷನ್ ತಿಳಿಯೋಂಗಿಲ್ಲ. ಈ ರಿಲೇಷನ್ ಫಂಕ್ಷನ್ ತಿಳಿದಿಲ್ಲ ಅಂದ್ರೆ ನಿಮಗೆ ಕ್ಲಾಸ್ 12th ರಿಲೇಷನ್ ಫಂಕ್ಷನ್ ತಿಳಿಯೋಂಗಿಲ್ಲ. ಕ್ಲಾಸ್ 12th ರಿಲೇಷನ್ ಫಂಕ್ಷನ್ ತಿಳಿದಿಲ್ಲ ಅಂದ್ರೆ 5 ಮಾರ್ಕ್ಸ್ ಕಳ್ಕೊಂಡು ಬರ್ತೀರಾ KCT ಅಲ್ಲಿ. ಟ್ರಿಗ್ನೋಮೆಟ್ರಿ ತಿಳಿದಿಲ್ಲ ಅಂದ್ರೆ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ತಿಳಿಯಂಗಿಲ್ಲ. ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ತಿಳಿದಿಲ್ಲ ಅಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ತಿಳಿಯೋಂಗಿಲ್ಲ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ತಿಳಿದಿಲ್ಲ ಅಂದ್ರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ತಿಳಿಯಂಗಿಲ್ಲ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಆರ್ ಕಂಟಿನ್ಯೂಟಿ ಆಫ್ ಡಿಫರೆನ್ಷಿಯಬಿಲಿಟಿ ತಿಳಿದಿಲ್ಲ ಅಂದ್ರೆ ಇಂಟಿಗ್ರೇಷನ್ ತಿಳಿಯೋಂಗಿಲ್ಲ. ಇಂಟಿಗ್ರೇಷನ್ ತಿಳಿದಿಲ್ಲ ಅಂದ್ರೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್ ತಿಳಿಯೋಂಗಿಲ್ಲ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ತಿಳಿದಿಲ್ಲ ಅಂದ್ರೆ ನಿಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ ತಿಳಿಯೋಂಗಿಲ್ಲ. ಡಿಫರೆನ್ಷಿಯಲ್ ಇಕ್ವೇಷನ್ ತಿಳಿಬೇಕಂದ್ರೆ ಅಗೇನ್ ಯು ಶುಡ್ ಫಾಲೋ ವಾಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ನಿಮಗೆ ಕಂಟಿನ್ಯೂಟಿ ಆರ್ ಡಿಫರೆನ್ಷಿಯಬಿಲಿಟಿ ಫಾರ್ಮುಲಾ ಬಂದಿದ್ದಾರೆ ನಿಮಗೆ ಇಂಟಿಗ್ರೇಷನ್ ವಿಲ್ ಬಿ ಈಸಿ ಫಾರ್ ಯು. ಇಂಟಿಗ್ರೇಷನ್ ಬಂದಿದ್ದಾರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ವಿಲ್ ಬಿ ಈಸಿ ಫಾರ್ ಯು. ಒಂದು ವೇಳೆ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಬಂದಿದ್ದಾರೆ ನಿಮಗೆ ಡಿಫರೆನ್ಷಿಯಲ್ ಇಕ್ವೇಷನ್ ವಿಲ್ ಬಿ ಈಸಿ ಫಾರ್ ಯು. ಎಲ್ಲದಕ್ಕೆ ಬೇಸಿಕ್ ಇಸ್ ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿಯಲ್ಲಿ sin 30 ಡಿಗ್ರಿ sin 40 ಡಿಗ್ರಿ ಗೊತ್ತಿಲ್ಲ ಅಂದ್ರೆ ನೋ ಯೂಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ಯಾಲೆನ್ಸಿಂಗ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ ದಟ್ ಯು ಶುಡ್ ಬ್ಯಾಲೆನ್ಸ್ ಯುವರ್ ಸೆಲ್ಫ್ ಸ್ಟಡಿ ಅಂಡ್ ಲೆಕ್ಚರ್ಸ್. ಓಕೆ, ಬ್ಯಾಲೆನ್ಸಿಂಗ್. ನೀವು ಸೆಲ್ಫ್ ಸ್ಟಡಿ ಮಾಡ್ತಿರೋ ಲೆಕ್ಚರ್ ಮಾಡ್ತಿರೋ, ನೀವು ಎಲ್ಲರ ಹತ್ರ ಇರೋದು 24 hours. ಇವಾಗ ಕಾಂಪಿಟೇಷನ್ ಹ್ಯಾಸ್ ಬಿನ್ ಬಿಗನ್ ನೌ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ 5 to 6 lakh ಸ್ಟೂಡೆಂಟ್ಸ್ ಆರ್ ರೆಡಿ ಟು ಗಿವ್ their KCT ಎಕ್ಸಾಮಿನೇಷನ್. 5 to 6 lakh ಅಲ್ಲಿ 1 lakh ಸ್ಟೂಡೆಂಟ್ಸ್ ಆರ್ ಸ್ಟಾರ್ಟೆಡ್ ಟು ಪ್ರಿಪೇರ್ their KCT ಆಫ್ಟರ್ ಫಿಸಿಕ್ಸ್ ಎಕ್ಸಾಮ್ ಇಮಿಡಿಯೇಟ್ಲಿ. ನೀವು ಯಾವಾಗ ಸ್ಟಾರ್ಟ್ ಮಾಡ್ತಿರೋ? ಇವಾಗನೇ ಆಫ್ಟರ್ ದಿಸ್ ವಿಡಿಯೋ. ಈಗ 5 o'clock ಇಂದ ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್. ರೆಸ್ಟ್ ಇವಾಗ ಮಾಡೋಂಗಿಲ್ಲ. 1 ತಿಂಗಳು ನೆನಪು ಹಾರ್ಬಿಡಿ ವಾಟ್ ಈಸ್ ರೆಸ್ಟ್ ಅಂತ. ಟಾರ್ಗೆಟೆಡ್ ಮಾರ್ಕ್ಸ್ ಬ್ಲೆಂಡರ್ ಮಾಡಬೇಡಿ. ಇನ್ನೊಮ್ಮೆ ಹೇಳ್ತಿದ್ದೇನೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, PCMB ಬೇಕಾದ್ರೆ ನೀವು PCMB ಮಾಡ್ತಾ ಅಂದಿದ್ರೆ ದಟ್ ಈಸ್ ಫಾರ್ ಅಗ್ರಿಕಲ್ಚರ್. BTech ಮಾಡ್ತಾ ಅಂದಿದ್ರೆ ಅಂದ್ರೆ PCM
BBSc ಅಂದ್ರೆ ವೆಟರ್ನರಿ ಅಂಡ್ ಬಿ ಫಾರ್ಮಾ ಬೇಕಂದ್ರೆ PCB. ಇದು ಬಿಟ್ಟು ಸರ್ ನಾನು ಅಗ್ರಿ ಮಾಡೋಂಗಿಲ್ಲ, ಜಸ್ಟ್ ಐ ವಾಂಟ್ ಟು ಟ್ರೈ ದಟ್, ನನಗೆ ಇಂಜಿನಿಯರ್ ಬೇಕು ಫಾರ್ಮರೇ ಬೇಕಂದ್ರೆ ನೋ, ಯು ವಿಲ್ ಲೂಸ್ ಯುವರ್ 1 year. ಓಕೆ, ಇವು ಇಷ್ಟು ನಿಮಗೆ ಸ್ಟ್ರಾಟಜೀಸ್ ನೀವು ಈಸಿಲಿ ಗಮನದಲ್ಲಿ ಇಟ್ಟಿದ್ದಾರೆ. ಯು ಕ್ಯಾನ್ ಸ್ಕೋರ್ ಗುಡ್ ಇನಫ್ ಮಾರ್ಕ್ಸ್ ಇನ್ ಯುವರ್ KCT. ನಾನು ಹೇಳೋಂತ ಫಾಲೋ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋಲಿ ಹೌ ಶುಡ್ ಬಿ ಐಡಲ್ ಟೈಮ್ ಟೇಬಲ್ ಆಫ್ KCT ಆಸ್ಪಿರೆಂಟ್ ಇರಬೇಕಂತ ಅಲ್ಲಿ ಬ್ರಿಂಗಿಂಗ್ ವಿಡಿಯೋ ಆನ್ ದಟ್. ಓಕೆ, ವಾಟ್ ಶುಡ್ ಬಿ ಐಡಲ್ ಟೈಮ್ ಟೇಬಲ್ ಫಾರ್ ಅ KCT ಆಸ್ಪಿರೆಂಟ್ ಅಂತ ಅದ್ರ ಮೇಲೆ ಕೂಡ ವಿಡಿಯೋ ತರ್ತಿರ್ತೇನೆ. ಸೊ ಅಲ್ಲಿವರೆಗೆ ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ರೈಟ್ ನೌ. ಓಕೆ, ಯು ಶುಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ and after your KCT again there is a CUET exam. ಇದು ಕೂಡ ಗಮನದಲ್ಲಿ ಇಡಬೇಕು. ಇಟ್ ಇಸ್ ಆನ್ 7th of July. CUET ಆದ್ಮೇಲೆ ಯಾರೆಲ್ಲ PCB ಇದ್ದೀರೋ ನಿಮ್ ನೀಟ್ ಎಕ್ಸಾಮ್ ಇರುತ್ತೆ. ನೀಟ್ ಎಕ್ಸಾಮ್ ಯಾರೆಲ್ಲ PCM ಇರ್ತೀರೋ ಇಲ್ಲಿ ನೋಡಿ ಟೈಮ್ ಲೈನ್. ಫಸ್ಟ್ ನಿಮ್ದು KCT ಆಗಿರುತ್ತೆ. KCT will be on June 16 ಅಲ್ಲ, June 16 or 15. ಓಕೆ, ಅದು ಆದ್ಮೇಲೆ CUET ಅಂತ ಹೊಸ ಎಕ್ಸಾಮ್ ಎಲ್ಲೋ ತುಂಬಬೇಕಿದು ಫಾರ್ಮು. ಇದು BSc ಕಾಲೇಜ್ ಸಿಗ್ತವೆ ಸರಿಯಾಗಿ ಯೂನಿವರ್ಸಿಟಿಯಿಂದ. ಸೊ ಇದು ನಿಮ್ದು July 7ಗೆ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಇದು ಆದ್ಮೇಲೆ ನೀಟ್ ಅಂತ ಎಕ್ಸಾಮ್ ಬರುತ್ತೆ. ನೀಟ್ ಎಕ್ಸಾಮ್ ಯಾವಾಗ ಬರುತ್ತೆ? ಆನ್ July 17. ಮತ್ತೆ ಯಾರೆಲ್ಲ ಇಲ್ಲಿ PCM ಇರ್ತಿರೋ, PCM ಇದ್ದವರಿಗೆ JEE ಮೇನ್ ಫಸ್ಟ್ ಅಟೆಂಪ್ಟ್ ಇರುತ್ತೆ, ಎಲ್ಲರೂ ಅಟೆಂಡ್ ಮಾಡಲೇಬೇಕು. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ಫಸ್ಟ್, ಮತ್ತೆ ಅದು ನಿಮ್ದು July 20 or 19 ಇದೆಯಲ್ಲ, 21 ಐ ಥಿಂಕ್. ಮತ್ತೆ ಇದು ಆದ್ಮೇಲೆ JLB JEE ಸೆಕೆಂಡ್ ಅಟೆಂಪ್ಟ್, JEE ಮೇನ್ ಸೆಕೆಂಡ್ ಅಟೆಂಪ್ಟ್ ಎಲ್ಲರೂ ಅಟೆಂಡ್ ಮಾಡ್ಬೇಕು. ಅದು ಆದ್ಮೇಲೆ JEE ಅಡ್ವಾನ್ಸ್ ಇರುತ್ತೆ. ನೀಟ್ ಇದ್ದರಿಗೆ ಇಲ್ಲೇ ಮುಗಿದ್ಬಿಡುತ್ತೆ. ಬಟ್ KCT PCM ಸ್ಟೂಡೆಂಟ್ಸ್ ಇದ್ದರಿಗೆ ಇನ್ನೂ ಸ್ಟ್ರಗಲ್ ಇದೆ. ಓಕೆ, KCT ಅಲ್ಲಿ ನೋಡಿ ನಿಮಗೆ ಸಿಗೋದು ಜಾಸ್ತಿ ಒಳ್ಳೆ ಕಾಲೇಜ್ ಇರೋದು ಬರೀ ಕೆಲವೊಂದು ಕಾಲೇಜ್ ಇದ್ದಾವೆ. ಎಲ್ಲ ಕಾಲೇಜ್ ಒಳ್ಳೆಯದು ಇಲ್ಲ ಕರ್ನಾಟಕದಲ್ಲಿ. ಇಫ್ ಯು ವಾಂಟ್ ಅ ಗುಡ್ ಕಾಲೇಜ್ ದೆನ್ ಯು ಶುಡ್ ಗೋ ಥ್ರೂ JEE ಮೇನ್ಸ್. KCT ಇಂದ ನಿಮಗೆ RB ಕಾಲೇಜ್ ಒಂದು, ರಾಮಯ್ಯ ಕಾಲೇಜ್ ಒಂದು, SBM ಬೆಂಗಳೂರು, ಇದು ಧಾರವಾಡ ಒಂದು ಇದ್ದಾವೆ. ಒಂದು 40 to 50 ಕಾಲೇಜ್ ಸರಿಯಾಗಿದ್ದಾವೆ. ರಿಮೈನಿಂಗ್ ರೆಸ್ಟ್ ಆಲ್ ಕಾಲೇಜ್ ಆರ್ ವೇಸ್ಟ್ ಫಾರ್ ಇಂಜಿನಿಯರಿಂಗ್. ಅಷ್ಟೇ ಹೇಳ್ತೀನಿ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಐಡಲ್ ಟೈಮ್ ಟೇಬಲ್ ಫಾರ್ KCT ಆಸ್ಪಿರೆಂಟ್ಸ್. ನೀಟ್ಗಾಗಿ ಕೂಡ ವಿಡಿಯೋ ಬರುತ್ತೆ. ಟಿಲ್ ದಟ್ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಟಾಟಾ.